Hello everyone, welcome back to our channel English Guru Shekhar. In this video, I am going to help you to improve your English communication skills. In this video, we will present 25 essential English sentences along with their Kannada translations. ಇವತ್ತಿನ ವಿಡಿಯೋದಲ್ಲಿ ನಾವು ಸುಮಾರು 25 ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಹೇಗೆ ಕಲಿಯೋದು ಅಂತ ನೋಡೋಣ. ಕೆಲವರಿಗೆ ಈ ವಾಕ್ಯಗಳು ತುಂಬ ಸಿಂಪಲ್ ಅಂತ ಅನಿಸ್ಬೋದು, ಬಟ್ ಯಾಕೆಂತಂದರೆ ನಾವು ಎಕ್ಸಾಕ್ಟಾಗಿ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೇಕಂತ ಗೊತ್ತಾಗಲ್ಲ. ಸೊ ನೋಡ್ಲಿಕ್ಕೆ ತುಂಬ ಸಿಂಪಲ್ ಸೆಂಟೆನ್ಸ್ ಅನಿಸಿದ್ರು ಕೂಡ ಎಕ್ಸಾಕ್ಟಾಗಿ ಇಂಗ್ಲೀಷಲ್ಲಿ ಹೇಳೋದು ಹೇಗೆ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದೀಸ್ ಸೆಂಟೆನ್ಸಸ್ ವಿಲ್ ಹೆಲ್ಪ್ ಯು ಇನ್ ವೇರಿಯಸ್ ಎವ್ರಿ ಡೇ ಸಿಚುವೇಶನ್ಸ್. ದಿನನಿತ್ಯದ ಹಲವಾರು ಸಂದರ್ಭಗಳಲ್ಲಿ ಈ ವಾಕ್ಯಗಳು ನಮಗೆ ತುಂಬ ಹೆಲ್ಪ್ ಆಗ್ತವೆ. ಓಕೆ ಫ್ರೆಂಡ್ಸ್, ಮೊದಲ ವಾಕ್ಯ ಈ ರೀತಿ ಇದೆ: ನೀನು ಇವತ್ತು ಹೇಗಿದ್ದೀಯಾ? ಇನ್ ಇಂಗ್ಲೀಷ್, ಹೌ ಆರ್ ಯು ಫೀಲಿಂಗ್ ಟುಡೇ? ಹೌ ಆರ್ ಯು ಫೀಲಿಂಗ್ ಟುಡೇ? ನೆಕ್ಸ್ಟ್, ನಾನು ಈ ವಾರಾಂತ್ಯದಲ್ಲಿ ನನ್ನ ಅಜ್ಜ ಅಜ್ಜಿಯನ್ನು ಭೇಟಿ ಮಾಡಲು ಯೋಚಿಸುತ್ತಿದ್ದೇನೆ. ಇನ್ ಇಂಗ್ಲೀಷ್, I am planning to visit my grandparents this weekend. I am planning to visit my grandparents this weekend. Let's go to the next sentence. ಅವಳು ಬೆಳಗ್ಗೆಯಿಂದ ನಿನಗಾಗಿ ಕಾಯುತ್ತಿದ್ದಾಳೆ. ಅವಳು ಬೆಳಗ್ಗೆಯಿಂದ ನಿನಗಾಗಿ ಕಾಯುತ್ತಿದ್ದಾಳೆ. She has been waiting for you since morning. She has been waiting for you since morning. Next sentence. ಸಿನಿಮಾ ಯಾವಾಗ ಪ್ರಾರಂಭವಾಗುತ್ತದೆ? ಸಿನಿಮಾ ಯಾವಾಗ ಪ್ರಾರಂಭವಾಗುತ್ತದೆ? In English, What time does the movie start? What time does the movie start? ಮುಂದಿನ ವಾಕ್ಯಕ್ಕೆ ಹೋಗೋಣ. ನೀವು ಹೊರಗೆ ಹೋಗುವಾಗ ದಯವಿಟ್ಟು ದೀಪಗಳನ್ನು ಆರಿಸಿ. ನೀವು ಹೊರಗೆ ಹೋಗುವಾಗ ದಯವಿಟ್ಟು ದೀಪಗಳನ್ನು ಆರಿಸಿ. ಇನ್ ಇಂಗ್ಲೀಷ್, ಪ್ಲೀಸ್ ಟರ್ನ್ ಆಫ್ ದ ಲೈಟ್ಸ್ ವೆನ್ ಯು ಲೀವ್ ಔಟ್ಸೈಡ್. ನೆಕ್ಸ್ಟ್ ಸೆಂಟೆನ್ಸ್. ನಾನು ಸ್ವಲ್ಪ ದಿನಸಿ ಸಾಮಾನುಗಳನ್ನು ಖರೀದಿಸಬೇಕಿದೆ. ಇದನ್ನು ಇಂಗ್ಲೀಷಲ್ಲಿ ಹೇಳಿದಾಗೆ, ಐ ನೀಡ್ ಟು ಬೈ ಸಮ್ ಗ್ರೋಸರೀಸ್. ಐ ನೀಡ್ ಟು ಬೈ ಸಮ್ ಗ್ರೋಸರೀಸ್. ಗ್ರೋಸರೀಸ್ ಮೀನ್ಸ್ ದಿನಸಿ ಸಾಮಾನುಗಳು. ನೆಕ್ಸ್ಟ್ ಸೆಂಟೆನ್ಸ್. ದಯವಿಟ್ಟು ನೀನು ಅಥವಾ ನೀವು ಅದನ್ನು ಪುನರಾವರ್ತಿಸಬಹುದೇ? ದಯವಿಟ್ಟು ನೀನು ಅಥವಾ ನೀವು ಅದನ್ನು ಪುನರಾವರ್ತಿಸಬಹುದೇ? ಇನ್ ಇಂಗ್ಲೀಷ್, ಕ್ಯಾನ್ ಯು ಪ್ಲೀಸ್ ರಿಪೀಟ್ ದಟ್? ನೆಕ್ಸ್ಟ್ ಸೆಂಟೆನ್ಸ್. ಅವಳು ಪಿಯಾನೋ ನುಡಿಸುವುದರಲ್ಲಿ ತುಂಬ ಚೆನ್ನಾಗಿದ್ದಾಳೆ. ಇನ್ ಇಂಗ್ಲೀಷ್, ಸಿ ಈಸ್ ವೆರಿ ಗುಡ್ ಎಟ್ ಪ್ಲೇಯಿಂಗ್ ಪಿಯಾನೋ. ಸಿ ಈಸ್ ವೆರಿ ಗುಡ್ ಎಟ್ ಪ್ಲೇಯಿಂಗ್ ಪಿಯಾನೋ. ನೆಕ್ಸ್ಟ್ ಸೆಂಟೆನ್ಸ್. Friends, before going to the next sentence, please subscribe my channel and watch my videos, and also don't forget to like and comment to my videos. ನನ್ನ ವಿಡಿಯೋಗಳಿಗೆ ಹಾಗೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಲೆಟ್ಸ್ ಕಂಟಿನ್ಯೂ ದ ಟಾಪಿಕ್. ನೆಕ್ಸ್ಟ್ ಸೆಂಟೆನ್ಸ್. ನೀನು ವಾರಾಂತ್ಯದಲ್ಲಿ ಏನು ಮಾಡಿದ್ದಿ? ನೀನು ವಾರಾಂತ್ಯದಲ್ಲಿ ಏನು ಮಾಡಿದ್ದಿ? ವಾಟ್ ಡಿಡ್ ಯು ಡೂ ಓವರ್ ದ ವೀಕೆಂಡ್? ವಾಟ್ ಡಿಡ್ ಯು ಡೂ ಓವರ್ ದ ವೀಕೆಂಡ್? ನೆಕ್ಸ್ಟ್ ಸೆಂಟೆನ್ಸ್. ನಾವು ಕೊನೆಯ ಸಲ ಭೇಟಿಯಾಗಿ ತುಂಬ ಕಾಲವಾಯಿತು. It's been a long time since we last met. It's been a long time since we last met. ನಾವು ಈ ಪ್ರಾಜೆಕ್ಟನ್ನು ಮುಂದಿನ ವಾರದೊಳಗೆ ಮುಗಿಸಬೇಕಾಗಿದೆ. ಇನ್ ಇಂಗ್ಲೀಷ್, ವಿ ನೀಡ್ ಟು ಫಿನಿಶ್ ದಿಸ್ ಪ್ರಾಜೆಕ್ಟ್ ಬೈ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ಸೆಂಟೆನ್ಸ್. ಇವತ್ತು ಹವಾಮಾನ ನಿಜವಾಗಿಯೂ ಚೆನ್ನಾಗಿದೆ. ಇವತ್ತು ಹವಾಮಾನ ನಿಜವಾಗಿಯೂ ಚೆನ್ನಾಗಿದೆ. ಇನ್ ಇಂಗ್ಲೀಷ್, ದ ವೆದರ್ ಈಸ್ ರಿಯಲಿ ನೈಸ್ ಟುಡೇ. ದ ವೆದರ್ ಈಸ್ ರಿಯಲಿ ನೈಸ್ ಟುಡೇ. ನೆಕ್ಸ್ಟ್ ಸೆಂಟೆನ್ಸ್. ಅವರು ಹೊಸ ಮನೆಗೆ ಹೋಗಿದ್ದಾರೆ. ಅವರು ಹೊಸ ಮನೆಗೆ ಹೋಗಿದ್ದಾರೆ. ಇನ್ ಇಂಗ್ಲೀಷ್, ದೇ ಹ್ಯಾವ್ ಮೂವ್ಡ್ ಟು ಎ ನ್ಯೂ ಹೌಸ್. ನೆಕ್ಸ್ಟ್ ಸೆಂಟೆನ್ಸ್. ಮುಂದಿನ ವಾಕ್ಯಕ್ಕೆ ಹೋಗೋಣ. ನಾನು ನಿರರ್ಗಳವಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿದ್ದೇನೆ. ನಾನು ನಿರರ್ಗಳವಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿದ್ದೇನೆ. ಇನ್ ಇಂಗ್ಲೀಷ್, ಐ ಆಮ್ ಲರ್ನಿಂಗ್ ಟು ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಐ ಆಮ್ ಲರ್ನಿಂಗ್ ಟು ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ನೆಕ್ಸ್ಟ್ ಸೆಂಟೆನ್ಸ್. ನೀವು ಏನು ಕೆಲಸ ಮಾಡ್ತೀರಿ? ನೀವು ಏನು ಕೆಲಸ ಮಾಡುತ್ತೀರಿ? ವಾಟ್ ಡು ಯು ಡೂ? ವಾಟ್ ಡು ಯು ಡೂ? ನೆಕ್ಸ್ಟ್ ಸೆಂಟೆನ್ಸ್. ನೀವು ಇಂಗ್ಲೀಷ್ ಮಾತನಾಡುತ್ತೀರಾ? ನೀವು ಇಂಗ್ಲೀಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲೀಷ್? ಡು ಯು ಸ್ಪೀಕ್ ಇಂಗ್ಲೀಷ್? ನೆಕ್ಸ್ಟ್ ಸೆಂಟೆನ್ಸ್. ಹೌದು, ನಾನು ಇಂಗ್ಲೀಷನ್ನು ಸ್ವಲ್ಪ ಮಾತನಾಡುತ್ತೇನೆ. ಇದನ್ನು ಇಂಗ್ಲೀಷಲ್ಲಿ ಹೇಳಿದಾಗೆ, ಎಸ್ ಐ ಸ್ಪೀಕ್ ಇಂಗ್ಲೀಷ್ ಅ ಲಿಟಲ್. ಎಸ್ ಐ ಸ್ಪೀಕ್ ಇಂಗ್ಲೀಷ್ ಅ ಲಿಟಲ್. ನೆಕ್ಸ್ಟ್ ಸೆಂಟೆನ್ಸ್. ನಿಮಗೆ ಏನು ಬೇಕು ಅಥವಾ ನಿಮಗೆ ಏನು ಅಗತ್ಯ ಇದೆ? ಇದನ್ನು ಇಂಗ್ಲೀಷಲ್ಲಿ ಹೇಳಿದಾಗೆ, ವಾಟ್ ಡು ಯು ನೀಡ್? ವಾಟ್ ಡು ಯು ನೀಡ್? ಇದರ ಬೆಲೆ ಎಷ್ಟಾಗುತ್ತದೆ? ಇದರ ಬೆಲೆ ಎಷ್ಟಾಗುತ್ತದೆ? ಇದನ್ನು ಇಂಗ್ಲೀಷಲ್ಲಿ ಹೇಳಿದಾಗೆ, ಹೌ ಮಚ್ ಡಸ್ ದಿಸ್ ಕಾಸ್ಟ್? ನೆಕ್ಸ್ಟ್ ಸೆಂಟೆನ್ಸ್. ಈಗ ಸಮಯ ಎಷ್ಟು ಅಥವಾ ಈಗ ಸಮಯ ಏನು? ಇನ್ ಇಂಗ್ಲೀಷ್, ವಾಟ್ ಟೈಮ್ ಈಸ್ ಇಟ್? ವಾಟ್ ಟೈಮ್ ಈಸ್ ಇಟ್? ನೆಕ್ಸ್ಟ್ ಸೆಂಟೆನ್ಸ್. ನನಗೆ ಕಾಫಿ ಬೇಕು. ನನಗೆ ಕಾಫಿ ಬೇಕು. I would like a coffee please. I would like a coffee please. Next sentence. ನಿನಗೆ ಏನು ತಿನ್ನಲು ಇಷ್ಟ? ಇನ್ ಇಂಗ್ಲೀಷ್, ವಾಟ್ ವುಡ್ ಯು ಲೈಕ್ ಟು ಈಟ್?
ವಾಟ್ ವುಡ್ ಯು ಲೈಕ್ ಟು ಈಟ್? ನೆಕ್ಸ್ಟ್ ಸೆಂಟೆನ್ಸ್. ನಾವು ಅಲ್ಲಿಗೆ ಹೇಗೆ ಹೋಗೋಣ ಅಥವಾ ತಲುಪೋಣ? ಇನ್ ಇಂಗ್ಲೀಷ್, ಹೌ ಡು ವಿ ಗೆಟ್ ದೇರ್? ಹೌ ಡು ವಿ ಗೆಟ್ ದೇರ್? ನೆಕ್ಸ್ಟ್ ಸೆಂಟೆನ್ಸ್. ನಿನಗೆ ಸಂಗೀತ ಇಷ್ಟವೇ? ನಿನಗೆ ಸಂಗೀತ ಇಷ್ಟವೇ? ಇನ್ ಇಂಗ್ಲೀಷ್, ಡು ಯು ಲೈಕ್ ಮ್ಯೂಸಿಕ್? ಡು ಯು ಲೈಕ್ ಮ್ಯೂಸಿಕ್? ನೆಕ್ಸ್ಟ್ ಸೆಂಟೆನ್ಸ್. ಕ್ಷಮಿಸಿ, ನನಗೆ ಅದನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಕ್ಷಮಿಸಿ, ನನಗೆ ಅದನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಇನ್ ಇಂಗ್ಲೀಷ್, ಐ ಆಮ್ ಸಾರಿ, ಐ ಡಿಡೆಂಟ್ ಕ್ಯಾಚ್ ದಟ್. ಐ ಆಮ್ ಸಾರಿ, ಐ ಡಿಡೆಂಟ್ ಕ್ಯಾಚ್ ದಟ್. ಫ್ರೆಂಡ್ಸ್, ಕಮ್ ಟು ದ ಲಾಸ್ಟ್ ಸೆಂಟೆನ್ಸ್. ಇದರ ಅರ್ಥವೇನು? ಇದರ ಅರ್ಥವೇನು? ಇನ್ ಇಂಗ್ಲೀಷ್, ವಾಟ್ ಡಸ್ ಇಟ್ ಮೀನ್? Friends, thank you for watching. We hope these sentences will help you to improve your English communication skills. So practice regularly and you will see a significant improvement. And don't forget to like, share and subscribe to our channel for more such content. See you in the next video. Thank you for watching my video.